ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೆ ತುಂಬ ತಿಂಗಳಾದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೇಡ ಅಂದ್ಕೊಂಡು ಸುಮ್ಮನಾಗಿದೆ, ಬಟ್ ಸ್ಟಿಲ್ ನಮ್ಮಮ್ಮ ಫೋರ್ಸ್ ಮಾಡಿ ಒಂದು ಲೈಕ್ ಯೂಟ್ಯೂಬಿಗೆ ಹಾಕಿದ್ರೆ ಮೆಮೊರಿ ಥರ ಇರುತ್ತೆ, ಮಗು ಬೆಳೆಯೋದು ಮೇಯ್ನಾಗಿ ಅಂತ ಅಂದರು. ಸೊ ಅದು ಒಂದು ಎಸ್ ಅನಿಸ್ತು. ಅದ್ರ ಜೊತೆಗೆ ಆಗೋದಾಗಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತಂದರೆ, ಇವತ್ತು ನಾವು ಮಂತ್ರಾಲಯ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನಕ್ಕೆ ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗೋದಿಲ್ಲ. ಬಟ್ ನಾನು ಲಾಸ್ಟ್ ಮಂತ್ ತಾನೇ ಅಂದ್ಕೊತಿದ್ದೆ, ಹೇಳ್ತಾನೇ ಇದ್ದೆ ಹೋಗಬೇಕು ಅಂತ. ಬಟ್ ಹಂಗೋ ಹಿಂಗೋ ಫೈನಲಿ ಹೋಗ್ತಿದ್ದೀವಿ. ಬಟ್ ಸ್ಟಿಲ್ ನಮಗೆ ರೂಮ್ ಎಲ್ಲ ಅವೈಲೇಬಲ್ ಇರಲಿಲ್ಲ ಬುಕ್ ಮಾಡುವಾಗ. ಸೊ ಬೇರೆ ಕಡೆಯೂ ರೂಮ್ ಮಾಡ್ಕೊಂಡಿದ್ದೀವಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೆಂಗಿರುತ್ತೆ ಏನು ಅಂತ. ಯೂಶಲಿ ಇವಾಗ ನಾವು ಅಂದರೆ ಇವಾಗ ಹೋಗ್ತಿರೋದು ವಂದೇ ಭಾರತ್ ಟ್ರೈನು. ಸೊ ಇವಾಗ 2:40 ಇರೋದು. ಸೊ ಹೊಡೋಣ ಅಂತ ಆಲ್ರೆಡಿ ಎಲ್ಲ ಬ್ಯಾಕ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ. ಹಾಯ್ ಚೇತನ್. ಹಾಯ್ ಲವಿ. ಸೊ ಬಾರೋ ಇಲ್ಲಿ. ಸೊ ಲವ್ಯಂಶ್ ಕೂಡ ರೆಡಿ ಆಗಿಬಿಟ್ಟಿದ್ದಾನೆ, ಕುಣಿತಾ ಇದ್ದಾನೆ. ಚಿನ್ನಿ ಆಚೆ ಹಾಕೊಳ್ಳೋದು ಚಪ್ಪಲಿ, ಅದು ಅಲ್ಲದೆ ಉಲ್ಟಾ ಹಾಕ್ಕೊಂಡಿದ್ದೆ. ಸ್ಟ್ರೈಟಾಗಿ ಕರೆಕ್ಟಾಗಿ ಹಾಕೋ. ಸೊ ನಾವಿವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ನಿಗೆ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಅಂದ್ಕೊಂಡ್ವಿ ಮೇ ಬಿ ಕ್ಯಾಬ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ. ಇನ್ನು 1 hour ಇತ್ತು, ಅಷ್ಟೊತ್ತಿಗೆ ಆಗಲೇ ಸಿಕ್ತು. ಸೊ ಬೇಗ ಆಗತ್ತೆ ಅಂತ ನಾವೂ ಹೊರಟ್ವಿ. ಸೊ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ, ಸ್ವಲ್ಪ ಲೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು 1/2 hour 45 minutes ಬೇಗನೆ ಹೋದ್ವಿ. ವಾಚ್ ಎತ್ಕೊಳ್ಳಿಲ್ಲ ನಾನು, ಎಲ್ಲ ಚಾರ್ಜ್ ಹಾಕಿ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬೂಚಿ ಆಯ್ತು ಕಣ್ಣಲ್ಲಿ. ಎಷ್ಟು ದೊಡ್ಡ ಬೂಚಿ? ದೊಡ್ಡದ ಇಲ್ಲ, ಚಿಕ್ಕದಾ? ಓಕೆ, ಇವಾಗ ಹೋಯ್ತಾ? ಸರಿ ಹೋಯ್ತಾ ಅಬ್ಬು? ಎಲ್ಲ ಬಾಗಲ್ಸ್ ಹಾಕೊಂಡಿದ್ರು, ಹೆಂಗೋಯ್ತು ಕಣ್ಣೊಳಗಡೆ? ಓಕೆ, ಕರೆಕ್ಟಾಗಿ ಹಾಕೋ ಸರಿಗೆ. ಹೌದಾ? ಅಲ್ಲಿಂದ ಬಿತ್ತ ಕಣ್ಗೆ? ಓ ಗಾಡ್. ಸರಿ, ಓಕೆ. ಅವ್ರಿಗೆ ತೋರಿಸ್ಬೇಕಾ ಕಣ್ಣಿಗೆ ಬಿದ್ದಿದ್ದು? ಅವ್ರಿಗೆ ಹೆಂಗ್ ತೋರ್ಸ? ಅವ್ರಿಗೆ ಏನು ಹೇಳ್ಬೇಕು ನಾವು? ಏನಂತ ಹೇಳೋಣ? ಕಣ್ಣಿಗೆ ಧೂಳು ಬಿತ್ತು ಅಂತ ಹೇಳ್ಬೇಕಾ? ಬಾ ಬಾ ಕಂದ, ಅಪ್ಪನೂ ಬರ್ತಾ ಇದೆ, ಬಾ ಬಾ. ಸೊ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದ ಕೂಡಲೇ ಅಲ್ಲಿ ಒಂದು ಆಲ್ಮೋಸ್ಟ್ ಮಿನಿ ರೆಸ್ಟೋರೆಂಟ್ ಥರನೇ ಇತ್ತು, ಅಂದರೆ ಬೇಕ್ರಿ ಕಮ್ ರೆಸ್ಟೋರೆಂಟ್ ಥರ. ಸೊ ಅಲ್ಲೆಲ್ಲ ನೋಡಿ ಸ್ವಲ್ಪ ಇನ್ನೂ ತುಂಬ ಟೈಮ್ ಇದೆಯಲ್ಲ ಅಂತ ಸ್ವಲ್ಪ ವೆಯ್ಟ್ ಮಾಡೋದೇನೋ ಅಂತ ಅಂದ್ಬಿಟ್ಟು ಅಲ್ಲೇ ಏನಾದರೂ ತಿನ್ಕೊಂಡ್ವಿ. ಸೊ ಇವಾಗ ಟ್ರೈನು ನಮಗೆ ಗೊತ್ತಾಯಿತು ಯಾವುದು ಅಂತ, ಯಾವ ಪ್ಲೇಸ್ ಅಂತ. ಸೊ ಹತ್ಕೊಂಡು ಅದರೊಳಗೆ ಫಸ್ಟು ಕುತ್ಕೊಂಡ್ಬಿಟ್ರೆ ಆಮೇಲೆ ಒಂದು ಟೆನ್ಷನ್ ಇರಲ್ಲ ಅಂತ ಸುಮ್ಮನೆ ಹೋಗಿ ಫಸ್ಟು ಹತ್ಕೊಂಡ್ವಿ. ಇಲ್ಲಿ ಲವ್ಯಾಂಶ್ ಅಂತೂ ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ. ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅಂದರೆ, ನಮ್ಮದು 2 seater ಇದ್ದದ್ದು ಈ ಕಡೆ. ಅವನು ನನಗೆ ಇನ್ನೊಂದು ಸೀಟ್ ಸಪ್ರೇಟಾಗಿ ಬೇಕೇ ಬೇಕು, ನಾನು ಅಲ್ಲೇ ಕುತ್ಕೊಬೇಕು ಅಂತ ಅಂದ್ಬಿಟ್ಟು ಹೋಗಿ ಪಕ್ಕದ 3 seaters ಅದರಲ್ಲಿ ಒಂದು ಕುತ್ಕೊಂಡಿದ್ದ. ಎಷ್ಟು ಹೇಳಿದ್ರೂ ಕೇಳಿಲ್ಲ. ಅವ್ರು ಹೆಂಗೋ ಯಲಹಂಕದಲ್ಲಿ ಹತ್ತಿದ್ದಕ್ಕೆ ನಮಗೆ ಒಂದು ಸ್ವಲ್ಪ ಹೊತ್ತು ಅವನ್ನ ಮ್ಯಾನೇಜ್ ಮಾಡೋದಕ್ಕಾಯಿತು. ಅಲ್ಲಿವರೆಗೂ ಹೇಳಿದ ಮಾತು ಕೇಳಿಲ್ಲ. ಎಷ್ಟು ಹಿಂಸೆ ಇಟ್ಟ ಅಂದರೆ ಪಾಪ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಬಂದು ಅವನ್ನ ಮಾತಾಡಿಸ್ತಾಯಿದ್ರು. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಎಲ್ರಿಗೂ.
ಸೊ ನಾವು ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಅಲ್ಲಿಂದ ಬಂದಿದ್ದ ತಕ್ಷಣ ರೈಲ್ವೆ ಸ್ಟೇಷನಿಂದ ನಮಗೆ ಆಟೋ ಸಿಕ್ತು. ಆಟೋದಲ್ಲಿ ಮಂತ್ರಾಲಯ ರೀಚ್ ಆದ್ವಿ. ಸೊ ಅಲ್ಲಿಂದ ನಮ್ಮ ರೂಮು 500 ಮೀಟರ್ಸ್ ಇದ್ದಿದ್ದು ವಾಕಬಲ್ ಡಿಸ್ಟೆನ್ಸೇ. ಸೊ ಅದಕ್ಕೆ ನಾವು ಬಸ್ ಸ್ಟಾಪಲ್ಲೇ ಇಳ್ಕೊಂಡು ಅಲ್ಲಿಂದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು, ಯಾಕಂದರೆ ಅವತ್ತು ಷಷ್ಠಿ ಏನೋ ಇತ್ತಂತೆ ರಾಯರ್ದು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಜನ. ಮತ್ತು 23rd ಕೂಡ ಹಬ್ಬ ಇದೆಯಂತೆ, ಜಾತ್ರೆ. ನೈಟು ರೂಮ್ ರೀಚ್ ಆಗೋ ಅಷ್ಟೊತ್ತಲ್ಲಿ 9:30 ಮೇಲಾಗೋಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಮಲ್ಕೊಂಬಿಟ್ವಿ, ಫುಲ್ ಟಯರ್ಡ್ ಆಗಿತ್ತು. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ, ಬಟ್ ಏನು ರೂಮ್ ಏನು ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಈಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಚೇತನ್ ಹೂವು ತಂದು ಕೊಟ್ಟರು. ಸೊ ಅದಕ್ಕೆ ಹೂ ಮುಡ್ಕೊಂಬಿಡೋಣ ಅಂತ ಮುಡ್ಕೊತಾ ಇದ್ದೆ. ಲವ್ಯಾಂಶ್ ಅಂತೂ ನಾಯಿ ಜೊತೆ ಫುಲ್ಲು ಮಾತಾಡ್ತಾ ಇದ್ದಾನೆ. ಅದು ನೋಡಿದ್ರೆ ತುಟುಕ್ ಆಗ್ತಾ ಇಲ್ಲ, ಅಲ್ಲಿದ್ದ ಅಳ್ಳಾಡ್ತಾನೂ ಇಲ್ಲ. ಮಾತಾಡಿಸಿ ಅವನೇ ಸುಸ್ತಾದ, ಕೊನೆಗೆ ಸುಮ್ಮನೆ ಆದ ಅತ್ತಗೆ. ನಡಿ ಸೋನಾ. ಆ್ಯಕ್ಚುಲಿ ಇಲ್ಲಿ ದರ್ಶನನೇ 20 ಮಿನಿಟ್ಸಲ್ಲಿ ಆಗೋಯ್ತು ನಮ್ಮದು, ಅಷ್ಟು ಜನ ಇದ್ರೂ. ಆದರೆ ತೀರ್ಥ ಮತ್ತು ಮಂತ್ರಾಕ್ಷತೆ ತೊಗೊಳಕ್ಕೆ 1/2 ಅವರ್ ಆಗಿದ್ದೆ. ಅಷ್ಟು ಜನ ಅಂದರೆ ಜನ ಸಿಕ್ಕಾಬಟ್ಟೆ. ಎಲ್ಲ 4 ಲೈನು 5 ಲೈನ್ಸು ಹಂಗೆ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಫೈನಲಿ ದರ್ಶನ ಎಲ್ಲ ಮಾಡಿಕೊಂಡು ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಬಂದು ಕೂತಿದ್ದೀವಿ. ಒಂದಷ್ಟು ತನಕ ನೆಮ್ಮದಿಯಾಗಿ ಕೂತಿದ್ವಿ, ಪೀಸಾಗಿ ನೆಮ್ಮದಿಯಾಗಿ. ನನಗಂತೂ ಫುಲ್ಲು ಖುಷಿ ಆಯಿತು. ಫಸ್ಟ್ ಟೈಮ್ ಹೋಗಿದ್ರೂ ನಂಗೊಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ಸೊ ಮತ್ತೆ ಇನ್ನೊಂದು ಸತಿ ಯಾವಾಗ ರಾಯರು ಕರ್ಸ್ಕೊತಾರೆ ಅಂತ ನೋಡೋಣ. ಆ್ಯಕ್ಚುಲಿ ಅಲ್ಲಿಂದ ಮುಗಿಸ್ಕೊಂಡು ನನಗೆ ವಿಗ್ರಹ ಬೇಕಿತ್ತು. ನಾನು ನಮ್ಮಮ್ಮ ಮನೆಗೆ ಮತ್ತು ನನಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೂ ಅಷ್ಟೇ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಫೈನಲಿ ಹಂಗೋ ಹಿಂಗೋ ಮಾಡಿ ತೊಗೊಂಡು ಹೊರಗಡೆ ಬಂದಿದ್ದ ತಕ್ಷಣ ಅಲ್ಲಿ ಬಲ್ಗಡೆಗೆ ಹೆಣ್ದೇವ್ರಿತ್ತು. ಆ್ಯಕ್ಚುಲಿ ದಯವಿಟ್ಟು ಕ್ಷಮಿಸಿ, ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ನಂಗೆ ನೆನಪಾಗ್ತಾಯಿಲ್ಲ. ಸೊ ಅದನ್ನು ನೋಡಿಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಟ್ ಇಲ್ಲಿ ಲವ್ಯಾಂಶ್ನ ಹಿಡಿಯೋದಂತೂ ನಮ್ಮಿಬ್ಬರಿಗೆ ಎಷ್ಟು ಕಷ್ಟ ಆಯಿತು ಅಂದರೆ, ಅವನು ಒಂದಲ್ಲಿ ನಿಂತಿರ್ತಿರ್ಲಿಲ್ಲ. ಏನು ಓಡ್ತಾನೆ, ಫ್ರೀಯಾಗಿ ಬೇರೆ ಇರುತ್ತೆ. ನಮ್ಮ ಮನೇಲಿ ಅಂದರೆ ಕಟ್ಟಾಗ್ದಂಗೆ ಇರುತ್ತೆ, ಅಕ್ಕಪಕ್ಕ ಯಾರೂ ಇಲ್ಲ ಆಟಾಡೋಕ್ಕೆ ಅವನಿಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಫ್ರೀಯಾಗಿ ಇದ್ದಿದ್ದಕ್ಕೂ ಅದಕ್ಕೂ ಓಡ್ತಾ ಇದ್ದ. ಹಂಗೋ ಹಿಂಗೋ ಮಾಡಿ ಅವನ್ನ ಟಾಲ್ರೇಟ್ ಮಾಡಿಕೊಂಡು ಇಟ್ಕೊಂಡು ಹಂಗೋ ಹಿಂಗೋ ಸಂಭಾಳಿಸ್ಕೊಂಡು ಬಂದ್ವಿ. ಫೈನಲಿ ಮಂತ್ರಾಲಯ ಮುಗಿಸ್ಕೊಂಡು ಸೊ ನಾವು ಮಂತ್ರಾಲಯ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಟಿಫನ್ ತಿಂದ್ಕೊಂಡು ಬೇರೆ ಕಡೆ ಎಲ್ಲ ದೇವಸ್ಥಾನ ಇದೆ ಅಂತೆಲ್ಲ ಹೇಳಿದ್ರು. ಸೊ ಅಲ್ಲಿ ಮುಗಿಸ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಆಟೋ ಹೈಯರ್ ಮಾಡಿಕೊಂಡು ಹೊರಟ್ವಿ. ಅಂದರೆ ಜೊತೇಲಿ ಬೇರೆಯವ್ರ ಜೊತೆಲೂ ಹೋಗ್ಬೋದಿತ್ತು, ಬಟ್ ಅವ್ರ ಜೊತೆ ಎಲ್ಲ ಹೋದರೆ ನಮಗೆ ಸ್ಲೋ ಡೌನ್ ಆಗಿಬಿಡುತ್ತೆ. ನಮಗೆ ಕರೆಕ್ಟಾಗಿ 2:15 2:30 ಒಳಗಡೆ ಬಸ್ಸಲ್ಲಿ ಇರಬೇಕಿತ್ತು ರಿಟರ್ನ್ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಅವ್ರ ಜೊತೆ ಹೋದರೆ ಎಲ್ಲ ಲೇಟ್ ಆಗಿಬಿಡುತ್ತೆ, ಅವ್ರು ಶಾಪಿಂಗ್ ಮಾಡ್ಕೊಂಡು ಅದು ಇದು ನಿಂತ್ಕೊತಾರೆ ಅಂದ್ಬಿಟ್ಟು ನಾವೇ ಸಪ್ರೇಟಾಗಿ ಹೈಯರ್ ಮಾಡ್ಕೊಂಡ್ವಿ. 5 ಟೆಂಪಲ್ಸಿಗೆ ಕರ್ಕೊಂಡು ಹೋದರು. ಅಂದರೆ ಆರಾಮ್ಸೆ ಹೋಗ್ಬಿಟ್ಟು ಬಂದಿದ್ದು ನೆಮ್ಮದಿಯಾಗಿತ್ತು. ಬೇಗ ದರ್ಶನ ಆಗೋಗ್ತಿತ್ತು 5-10 ಮಿನಿಟ್ಸಲ್ಲಿ. ಬಟ್ ಒಂದು ಏನು ಅಂದರೆ
ಆದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಮಂತ್ರಾಲಯಕ್ಕಿಂತ ಜಾಸ್ತಿ ಜನ ಇದ್ದರು. ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ಕೊಂಡ್ವಿ. ಹೊರಗಡೆಯಿಂದ ಲೈನ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು. ಎಷ್ಟೊತ್ತಿಗೆ ಮುಗಿಯುತ್ತೆ, ಎಷ್ಟೊತ್ತಿಗೆ ಹೋಗೋದು, ನಮಗೆ ಬಸ್ ಬೇರೆ ಬುಕ್ ಆಗಿತ್ತು ಅಂತ ಎಲ್ಲ ಅಂದ್ಕೊಂಡ್ವಿ. ಬಟ್ ಫೈನಲಿ ಪಾಪ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಆಟೋ ಡ್ರೈವರ್ ಅವರು ಹಿಂದಗಡೆಯಿಂದ ಕರ್ಕೊಂಬಂದು ಬಿಟ್ಟರು. ಸೊ ಆವಾಗ ನಮಗೆ ಏನು ಇವಾಗ 1-2 ಅವರ್ಸ್ ಆಗ್ತಾ ಇದ್ದಿದ್ದು, ಹಾಫ್ ಆನ್ ಅವರಲ್ಲೆಲ್ಲ ಆಗೋಯ್ತು ದರ್ಶನ. ಸೊ ಒಂದು ಟ್ರಿಕ್ಕೆ ಹೇಳ್ಕೊಂಡು ಕೊಟ್ಟರು, ಹಿಂದಗಡೆಯಿಂದ ಲೈನಲ್ಲಿ ಹೋದರೆ ತುಂಬ ಬೇಗ ರೀಚ್ ಆಗ್ಬೋದು. ಇಲ್ಲೂ ಆಲ್ಮೋಸ್ಟ್ 1.5 ಅವರ್ ನಮಗೆ ಸೇವ್ ಆಯಿತು. ಅಷ್ಟು ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಫೈನಲಿ ಅಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು, ಆ್ಯಕ್ಚುಲಿ ಅಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗೆ ಮತ್ತು ಚೇತನ್ ಕರೆಕ್ಟಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದರು. ನಮಗೆ ಒಂದು ಆಲ್ಮೋಸ್ಟ್ 4 to 5 ಮಿನಿಟ್ಸು ಅಲ್ಲೇ ನಿಂತ್ಕೊಳ್ಳೋ ಅಂಥ ಅವಕಾಶ ಸಿಕ್ತು. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನು ರೂಮಿಗೆ ಹೊರಟ್ವಿ. ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ನೋಡೋಕೆ ತುಂಬ ಕಮ್ಮಿ ಜನ ಅನಿಸ್ತಿದ್ದಾರೆ. ಬಟ್ ನಾವು ನೋಡಿದಾಗ ಅಲ್ಲಿ ಜನ ಇದ್ದಿದ್ದು ನೋಡಬೇಕಿತ್ತು. ಸೊ ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು, ಲವಿಯನ್ಸ್ದು ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಬರ್ತಾಯಿದೆ, ಪ್ಲೀಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಿರ್ಚ್ತಿದ್ದಾನೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಹಾಗೆ ಸೊ ಇವಾಗ ಮುಗಿಸ್ಕೊಂಡು ನಾವು ವಾಪಸ್ಸು ರೂಮಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಲ್ಲೂ ನೋಡಿ ಎಷ್ಟು ಕೋತಿ ಚೇಷ್ಟೆ ಅಂತ, ಹೇಳಿದ ಮಾತು ಕೇಳಲ್ಲ, ಅಷ್ಟು ಚೇಷ್ಟೆ. ರವಿ ಚಪ್ಪಲಿ ಹಾಕೊಂಡಿದ್ಯಾ ಬಂಗಾರಿ? ಇಳಿಬಾ ಕೆಳಗಡೆ. ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಂಬಿಟ್ಟಿದ್ವಿ. ಇನ್ನೊಂದು ಸಣ್ಣ ಪುಟ್ಟದ್ದು ಎತ್ತಿಟ್ಕೊಬೇಕಿತ್ತು. ಅದಕ್ಕೆ ಇನ್ನೇನು ಟೈಮ್ ಬೇರೆ ಆಗೋಗಿತ್ತು. ನಾವು ಅಲ್ಲಿಂದ ಬಂದಾಗಲೇ 1 o'clock ಆಗೋಗಿತ್ತು. ಸೊ ಅದಕ್ಕೆ ಇನ್ನು ಲೇಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೂ ಒಂದು 15 ಮಿನಿಟ್ಸ್ ಇತ್ತು. ಅಷ್ಟರಲ್ಲಿ ಹಣ್ಣೆಲ್ಲ ತಂದಿದ್ವಿ. ಸೊ ಅದಕ್ಕೆ ಹೆಚ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹೆಚ್ಚಿ ಅವ್ನಿಗೊಂದು ಸ್ವಲ್ಪ ತಿನ್ನಿಸ್ಬಿಡೋಣ ಅಂತ. ಅವನೇನು ತಿಂದಿರಲಿಲ್ಲ ಕರೆಕ್ಟಾಗಿ. ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಹಣ್ಣು ತಿನ್ನಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಅವನು ಎನರ್ಜೆಟಿಕ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಕಟ್ಟೆಲ್ಲ ಮಾಡಿ ಕೊಟ್ವಿ. ಸ್ವಲ್ಪ ತಿನ್ಕೊಂಡ. ನಾವು ಸ್ವಲ್ಪ ತಿಂದ್ಬಿಟ್ಟು ಸರಿ ಈಗ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಎಡಗೈಲಿ ತಿಂತ ಇದೆಯಲ್ಲ. ಲವ್ಯಾಂಶ್ದು ತೀಟೆ ಅಂತೂ ಹೇಳೋಕ್ಕೆ ಆಗಲ್ಲ. ನೋಡಿ ನೀವೇ ಎಷ್ಟು ತೀಟೆ ಮಾಡ್ತಾನೆ ಅಂತ, ಹೆಂಗೆ ಹಿಡಿಬೇಕು ಅವನ್ನ. ಸೊ ಇದರೆಲ್ಲದ್ರ ನಡುವೆ ನಾನೇನು ನಂಬಿದ್ದೀನಿ ರಾಯರಿಂದ ಅಂತ ಅಂದರೆ, ನಾವು ಭಕ್ತಿಯಿಂದ ರಾಯರನ್ನು ನಂಬಿ ಒಂದು ಸಾರಿ ನಮ್ಮ ಕಷ್ಟ ದುಃಖ ಏನಾದರೂ ಆಗಿರ್ಬೋದು ಎಲ್ಲನೂ ಅವ್ರ ಹತ್ರ ಒಂದು ಸತಿ ಹೇಳ್ಕೊಂಡ್ರೆ ಸಾಕು, ರಾಯರು ಅವರಾಗವರೇ ದೇವ್ರ ಹತ್ರ ನಮ್ಮ ಪರವಾಗಿ ಹೇಳ್ತಾರೆ ನಮ್ಮ ಕಷ್ಟ ದುಃಖನ ಪರಿಹಾರ ಮಾಡೋಕ್ಕೆ ಅಂತ ನಾನು ನಂಬಿದ್ದೀನಿ. ಮತ್ತು ನಾವು ಮಾತ್ರ ಚೆನ್ನಾಗಿರಲಿ, ಬೇರೆಯವರು ಹೇಗಾದರೂ ಇರಲಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಜೊತೆ ಬೇರೆಯವ್ರು ಕೂಡ ಚೆನ್ನಾಗಿರಲಿ ಅಂತ ನಂಬಿದ್ರೆ ದೇವರು ನಮ್ಮನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ತಾನೆ ಅಂತ ನಾನು ತುಂಬ ನಂಬ್ತೀನಿ. ಈ ಒಂದು ಮಾತಿನ ಜೊತೆ ರಾಯರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊತ ಇವತ್ತಿಂದು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ಹೊಸದೊಂದು ವಿಡಿಯೋ ಜೊತೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರಿಗೂ ಬಾಯ್ ಬಾಯ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಒಂದು ಲೈಕ್ ಶೇರ್ ಕಮೆಂಟ್ ಅಂತೂ ಮಾಡಿ ದಯವಿಟ್ಟು.
ವಿನ್ನಿ ಪಾಪ ಹೇಳು ವಿ ಇಲ್ಲೋಡು ವಿ ವಿ ಹಾ ವಿನ್ನಿ ಹಾ ವಿನ್ನಿ ಪಾಪ ಮಿನ್ನಿ ಅಂತೆ ವಿನ್ನಿ ವಿ ವಿ